ಮನುಷ್ಯಗೆ ಎಷ್ಟು ನೋವು ಆಗ್ತದ, ಮತ್ತು ಎಷ್ಟು ನೋವು ಆದ್ರೆ ಬದುಕ್ತಾನೆ, ಎಷ್ಟು ನೋವು ಆದ್ರೆ ಕೋಮಕ್ಕೆ ಹೋಗ್ತಾನೆ, ಎಷ್ಟು ನೋವು ಸಾಯ್ತಾನೆ ಅಂತ ಮಷಿನ್ ಕಂಡಿಡ್ತಾರೆ. ಡೋಲ್ ಅಂತ ತಿಳ್ತಾರೆ, DOL. ವಿಜ್ಞಾನ ಹೇಳ್ತದ, ವೈದ್ಯಕೀಯ ಶಾಸ್ತ್ರ ಹೇಳ್ತದ, ಒಬ್ಬ ಮನುಷ್ಯ 47 ಡೋಲ್ ನೋವಾದ್ರೆ ತಡ್ಕೋತಾನೆ, ಬದುಕಿರ್ತಾನೆ. 47ಕ್ಕಿಂತ ಹೆಚ್ಚು ನೋವು ಆತಂದ್ರೆ ಮನುಷ್ಯ ಸಾಯ್ತಾನೆ. ಈ ಹೆಂಗ 100 ಡಿಗ್ರಿ ಜ್ವರ ಬಂತು ಅಂದ್ರೆ ಉಷ್ಣತೆ ಇರ್ತಾನೆ, 100ಕ್ಕಿಂತ ಹೆಚ್ಚು ಆಯ್ತು ಅಂದ್ರೆ ಮನುಷ್ಯ ಸಾಯ್ತಾನೆ. 120 150 ಉಷ್ಣ ಹೆಚ್ಚಾಗ್ತದೆ, ಜ್ವರ ಬಂದು ಮನುಷ್ಯ ಕೋಮಕ್ಕೆ ಹೋಗ್ತಾನೆ, ಬೇವಕ್ಕೆ ಆಗ್ತಾನೆ, ಮೂರ್ಛೆ ಹೋಗ್ತಾನೆ. 47 ಡೋಲ್ ನೋವಾದ ಮನುಷ್ಯ ಸಾಯ್ತಾನ. ಅದ್ರ ತಾಯಿ ಒಂದು ಮಗುನ ಹೇಳಬೇಕಾದ್ರೆ 57 ಡೋಲ್ ನೋವಾದ್ರೂ ಕೂಡ ಬದುಕಿರ್ತಾಳ. ಇದೇ ನಿಜವಾದ ಪವಾಡ ಅಂತ ವಿಜ್ಞಾನ ಹೇಳ್ತಾರೆ. ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾರ ಮಕ್ಕಳಿಗಾಗಿ. ಚಿಕ್ಕ ಒಂದು ಮಾಂಸದ ಮುದ್ದೆಯನ್ನ ದೊಡ್ಡ ಮೂರ್ತಿ ಮಾಡ್ತಾರ ತಾಯಿ ಮತ್ತು ತಂದೆ. ಅಷ್ಟೆಲ್ಲ ದೊಡ್ಡವರ ಮಾಡ್ತಾರ ತಾಯಿ ಮತ್ತು ತಂದೆ. ದೊಡ್ಡವರಾದ ನಂತರ ಮತ್ತು ತಾಯಿನ ನೋಡ್ಕೊಳ್ಳಿಲ್ಲ ಅಂದ್ರೆ, ಜಪಾನ ಮಾಡಲಿಲ್ಲ ಅಂದ್ರೆ, ಶಿವ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಶಾಪ ಕೊಡಂಗಿಲ್ಲ. ಮತ್ತು ಮಕ್ಕಳು ಒಳ್ಳೆಯದಾಗಲಿ ಅಂತಲೇ ಬಯಸ್ತಾರೆ. ನಾನು ಶ್ರೀರಂತ ಕೋಚ ಮಾಡುವಾಗ ಕಲಬುರಗಿ ಜಿಲ್ಲೆ ಶ್ರೀರಂತದಲ್ಲಿ ಒಬ್ಬ ಲಿಂಗ ಪೂಜೆಗೆ ಹೋದಾಗ, ಲಿಂಗ ಪೂಜೆ ಮುಗಿದಂತ ಜನ ಬರ್ತಾರ. ಒಬ್ಬ ಅಜ್ಜಿ ಬಂದಿದ್ರು, ಅಥವಾ ಮಕ್ಕಳು ಹೆಸರು ಮಾಡಿದ್ರು. ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ. 3 ಜನ ಮಕ್ಕಳು ಅದಾರ. ಏನು ಮಾಡ್ತಾರೆ? ಡಾಕ್ಟರ್ ಅದಾರ, ನೀವು ಇಂಜಿನಿಯರ್ ಅದಾರ, ಕಲಬುರಗಿ ಅದ. ಸಣ್ಣ ಮತ್ತು ಬಿಸ್ನೆಸ್ ಮಾಡ್ಕೊಂಡು ಇದೇ ಹೊರಗೆ ಇರ್ತಾನೆ. 3 ಮಂದಿ ಮದುವೆ ಆಗ್ಯದ, 3 ಮಂದಿ ಮನೆ ಕಟ್ಕೊಂಡಾರ. ಮತ್ತು ನೀ ಯಾವ ರೀತಿ ಅಂತ ಕೇಳಿದೆ. 3 ಮಂದಿ ಹೊರಗೆ ಹಾಕ್ಯಾರ ಅಂತ. 3 ಜನ ಮಕ್ಕಳು ಅದಾರ, ಶ್ರೀಮಂತ ಅದಾರ, ತಾಯಿನ ಹೊರಗೆ ಹಾಕ್ಯಾರ. ಅಕ್ಕಿ ಕೆಳಗೆ ಬಂದಾಳ, ಅಥವಾ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಆಶೀರ್ವಾದ ಮಾಡ್ತಾರೆ. ಮಕ್ಕಳು ಹೊರ ಹಾಕಿದ್ರು ಕೂಡ ಮಕ್ಕಳು ಒಳ್ಳೆಯದನ್ನೇ ಬಯಸ್ತಾಳ ತಾಯಿ. ನೀವೇನು ಸಹನಶೀಲರಾಗ್ತೀರಿ? ಸರಿಯಾಗಿ ಉತ್ತರ ಕೊಡಕ್ಕೆ ಬರ್ತಾ ಇಲ್ಲ. ನಿಜವಾದ ಸಹನಶೀಲರು ಭೂಮಿ ತಾಯಿ ಮತ್ತು ದತ್ತ ತಾಯಿ. ನೀವೇನು ಸಹನಶೀಲರಾಗ್ತೀರಿ? ಸ್ವಲ್ಪ ವಿಚಾರ ಮಾಡಿ ಹೇಳಲ್ಲ ಅಂತಂದಾಗ ರಾಜ ಅಂದ, ನಾವು ಸೋತ್ವಿ ಅಂತ. ನಾವು ಸೋತವ್ರು ಅಂತ, ಕ್ಷಮಾ ಮಾಡಿ, ಸೋತ್ವಿ ಅಂತ. ಅಂತ ಸೋತ್ವಿ. ಅಜ್ಜ ಅಂತಾಳ, ಜಗತ್ತಿನ ಸೋತವ್ರು ಇಬ್ಬರೇ. ಒಬ್ರು ತೀರ್ಸಲಾರ್ದಕ್ಕೆ ಯಾರು ಸಾಲ ಮಾಡ್ತಾರಲ್ಲ ಅವನು ಸೋತಾವ. ಇನ್ನೊಬ್ರು ಸಾಕಲಾರ್ದಕ್ಕೆ ಯಾರು ಮಕ್ಕಳ ಹಿಡಿತಾರಲ್ಲ ಅವ್ರು ಸೋತವ್ರು. ಹಿಡಿದ್ರೆ ಮಕ್ಕಳು ಈಗೆಲ್ಲ ಕಡಿಮೆ ಆಗ್ಯಾವ. ಮೊದಲು 14 15 ಇವು ಹಳ್ಳಿಯಾಗ. ನಾನು ಜಿಲ್ಲೆಯಾಗ 3 ವರ್ಷ ಇದ್ದೆ. ಋಷಿಕೇಶ್ ಹೋಗ್ತಿದ್ದ ಮುಂಚೆ ನಾನು ಗದಗ ಬರ್ತಾ ಇದ್ದೆ, ಟ್ರೈನ್ದಾಗ ಬರ್ತಾ ಇದ್ದೆ. ಅಲ್ಲಿ ಮಧ್ಯಪ್ರದೇಶದ ತಾಯಿ ಹೆಣ್ಮಗಳು ಹತ್ತಾಳ, 6 ಮಕ್ಕಳು ಮಾಡ್ತಾರೆ ಟ್ರೈನ್. ಸಣ್ಣ ಮಕ್ಕಳೇ 1 ವರ್ಷಕ್ಕೆ ಹಾಕೋರು. ಒಂದು 3 ವರ್ಷದ್ದು 4 ವರ್ಷದ್ದು 5 ವರ್ಷದ್ದು 6 ವರ್ಷದ್ದು 7 ವರ್ಷದ್ದು 8 ವರ್ಷದ್ದು 6 ಮಕ್ಕಳು. ಮಕ್ಕಳು ಸುಮ್ಮನೆ ಇರ್ತಾವೆ. ಯಾವುದು ದುರ್ಗಿನ ಜಾಗ್ತದೆ, ಯಾವ ಫ್ಯಾನ್ ಬಂದ್ ಮಾಡ್ತದೆ, ಅವ್ರು ಕಿಕ್ಕಿ ತೆಗಿತದೆ, ಅವ್ರು ಕಿಕ್ಕಿ ಹಾಕ್ತದೆ, ಯಾವ ಸಾಮಾನ್ಯ ಹೊರಗೆ ಹೊಡಿತದೆ, ಒಂದು ಹಿಡಿಗಳು ಒಂದು ಓಡ್ತದೆ. ಆ ತಾಯಿ 6 ಮಕ್ಕಳು ಸಂಭಾಳಿಸಿದಾಗ ಜನ ಇರ್ತಬೇಕಿದ್ರು. ನಾ ಅಂದೇವ, ಯಾಕಷ್ಟು ಕಷ್ಟಪಡತ್ತೀವ? ಅರ್ಧ ಮಕ್ಕಳು ಮನೆಗೆ ಬರ್ಬೇಕಿಲ್ಲ ಅಂತ ನಾ ಅಂದೆ. ಅರ್ಧ ಮಕ್ಕಳು ಮನೆಗೆ ಬರ್ಬೇಕಿಲ್ಲ, 6 ಮಕ್ಕಳು ಸಂಭಾಳಿಸ್ತೀನಿ ಹೆಂಗೆ ಅಂತಂದೆ. ಯಾಕೆಂದ್ರೆ ಅಪ್ಪ ನಾನು ಕೂತಿದ್ದೀನಿ, ಅರ್ಧ ಮಕ್ಕಳು ಮನೆಗೆ ಬಂದಿದ್ರೆ 12 ಮಕ್ಕಳಿಗೆ 6 ಮನೆಗೆ 6 ತಗೊಂಡ ಮಹಾಮಾತೆ ಜಗನ್ಮಾತೆ. ಚೀನಾದಾಗ ಒಂದು ಕಾನೂನು ತಂದು ಈಗ 4 ವರ್ಷದಿಂದ ತೆಗಿತಾರೆ, ಕಾನೂನು ತೆಗಿತಾರೆ. ಏನು ತೆಗಿತಾರೆ? ಚೀನಾ ದೇಶದಾಗ ಕಮ್ಮಿ ಸರ್ಕಾರವು ಯಾರೇ ಇರಲಿ, ಯಾವುದೇ ಧರ್ಮದ ಇರಲಿ, ಹೆಣ್ಣಿರಲಿ ಗಂಡಿರಲಿ ಒಂದಮ್ಮ ಹಿಡಿಬೇಕು. ಜನಸಂಖ್ಯೆ ಭಾಳ ಆಗ್ತಾ ಇತ್ತು. ಕಾನೂನು ತಂದ್ರೆ ಯಾರು ಹಿಡಿತಾರ ರೇಷನ್ ಕಾರ್ಡ್ ಕಟ್, ಯಾರು 3 ಹಿಡಿತಾರ ಗೌರ್ಮೆಂಟ್ ನೌಕರಿ ಕಟ್, ಯಾರು 4 ಹಿಡಿತಾರ ಗಂಡಂತಿ ಜೇನು ಹಾಕ್ತಾರೆ, ಯಾರು 5 ಹಿಡಿತಾರ ಗಲ್ಲಿಗೆ ಇರ್ತಾರೆ ಗಂಡಂತಿ. ಕಾನೂನು ತಂದ್ರೆ ಇಲ್ಲಿ ತರ್ತಾರೆ, ಭಾರತ ದೇಶನಾಗ ಬರ್ತದೆ. ಬಹುಶಃ ಬಂದದ. ಈಗ MLA ಆಗಬೇಕಾದ್ರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಬೇಕಾದ್ರೆ ಬಂದ ಮುಗಿದ್ರು ಅಂತ ಏನು ಬಂದದೇ ಈಗ. ಬಂದಿದೆ, ಬರ್ತದೆ. ಯಾಕೆ ಇಲ್ಲಿ 148 ಆಗ್ತದೆ. ಮತ್ತೆ
ಚೀನಾ ದೇಶದಾಗ ಸ್ಟಿಕ್ ಅಂತಂದ್ರು, ಅವ್ರು ಭಾಳ ಸ್ಟಿಕ್ ನಮ್ಮಂಗಲ್ಲ, ಅದು ಭಾರತದ ದೇಶದಲ್ಲ ಚೀನಾ. ಏನು ಹೇಳ್ತಾರೆ ಕೇಳಲೇಬೇಕು ಪ್ರಜೆಗಳು. ಎಲ್ಲರೂ ಮನೆಗೆ ಪೊಲೀಸರು ಹೋಗ್ತಾರೆ. ಯಾಕೆ ನಿಮ್ಮ ಮನೆಗೆ ಇಟ್ಟಬೇಕು? ಒಂದದ್ರಿ. ನಿಮ್ಮ ಮನೆಗೆ ಇಟ್ಟದಾವ 2 ಅದಾವ, ಪೇಷಂಟ್ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಮನೆಗೆ ಇಟ್ಟದಾವ 3 ಅದಾವ, ಗೌರ್ಮೆಂಟ್ ಹೋಗಿ ಕ್ಯಾನ್ಸಲ್ ಆಯ್ತು. ನಿಮ್ಮ ಮನೆಗೆ ಇಟ್ಟದಾವ 4 ಅದಾವ, ಗಂಡನ ದೂರ ಹೋಗ್ತಾರೆ ಜೀವನ ಜೀವಿಗೆ ತಾಯಿ ಮಾಡಿ ಜೈಲಿಗೆ. ಅವರು ಯಾರು ಐದು ಆಡ್ತಾರ ಗಂಡಿಗೆ ಇರ್ತಾರೆ ಒಂದಿಗೆ. ಇಂಥ ಸ್ಟ್ರಿಕ್ಟ್ ಕಾನೂನು ಇದ್ದಾಗ ಒಂದು ಊರಾಗ 18 ಮಕ್ಕಳು ಆಡ್ತಾನೆ. 18 ಮಕ್ಕಳು ಮನ್ಯಾಗ ಆ ಊರಾಗ ಚೆಕ್ ಮಾಡಾಕ ಪೊಲೀಸರೆಲ್ಲ